ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ನೀವು ಹಲವಾರು ಎಪಿಸೋಡ್ಗಳು ರಾ ನ್ಯೂಸಲ್ಲಿ ನೋಡಿದ್ದೀರಾ. ಒಂದು ವಿಚಾರ, ಜೈರಾಜ್ ಬಗ್ಗೆ ನೀವು ಯಾವತ್ತಾದರೂ ವಿಡಿಯೋ ನೋಡಿದ್ದೀರಾ? ಫೋಟೋಸ್ ನೋಡಿದ್ದೀರಾ? ಓಕೆ, ಅದು ಪತ್ರಿಕೆಗಳಲ್ಲಿ, ಪುಸ್ತಕದಲ್ಲಿ ಅಥವಾ ಕಾರ್ಯಕ್ರಮಗಳಲ್ಲಿ ಜಯರಾಜ್ ಫೋಟೋ ಹಲವಾರು ಬಾರಿ ನೋಡಿದ್ದೀರಾ. ಬಟ್ ವಿಡಿಯೋ ಫಾರ್ ದ ಫಸ್ಟ್ ಟೈಮ್ ನೀವು ಜಯರಾಜ್ ವಿಡಿಯೋನ ನೋಡ್ತಾ ಇದ್ದೀರಾ. ಈ ವಿಡಿಯೋ ನನಗೆ ಹೇಗೆ ಬಂತು ಅಂತ ಆಮೇಲೆ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಜಯರಾಜ್ ಫೋಟೋನ ಹಲವಾರು ಬಾರಿ ಹಲವಾರು ಫೋಟೋಗಳನ್ನ ನೋಡಿರ್ತೀರ. ಅದು ಇಂಟರ್ನೆಟ್ ಆಗಿರ್ಬೋದು, ಕಾರ್ಯಕ್ರಮ ಆಗಿರ್ಬೋದು, ಪತ್ರಿಕೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ನೋಡಿದ್ದೀರ. ಆದರೆ ಜಯರಾಜ್ ವಿಡಿಯೋ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಖಂಡಿತ ನಿಮಗೊಂದು ಆಶ್ಚರ್ಯ. ರೇರ್ ಆ್ಯಂಡ್ ರೇರೆಸ್ಟ್ ವಿಡಿಯೋ ಜಯರಾಜ್ ವಿಡಿಯೋ ನೀವೀಗ ನೋಡಲಿದ್ದೀರಾ. ಒಂದು, ನೀವು ನೋಡಬೇಕಾದ್ರೆ ಆ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿ. ಜಯರಾಜ್ ಅಲ್ಲದೆ ಇನ್ಯಾರಿದ್ದಾರೆ ಅನ್ನೋದನ್ನ ಗಮನಿಸಿ. ಆ ವಿಚಾರನ ಆಮೇಲೆ ಹೇಳ್ತೀನಿ. ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನನಗೆ ವಾಟ್ಸಪ್ಪಲ್ಲಿ ನಮ್ಮ ಕಸಿನ್ ಕಳಿಸಿದ್ದು. ಅದು ಒಂದು ಟ್ರೋಲ್ ಪೇಜಲ್ಲಿ ಹಾಕಿದ್ದಾರೆ. ಪುಲ್ಟು ಎಲ್ಲ ಅಂತ ಅದೇನೋ ಇದೆ ಆ ಟ್ರೋಲ್ ಪೇಜ್ ಹೆಸರು. ಆ ಶೀಟ್ ಮಧ್ಯದಲ್ಲಿ ವಿಡಿಯೋ ಥರ ಹಾಕಿದ್ದಾರೆ. ಅದರಲ್ಲಿ ಏನು ಹೆಡ್ಡಿಂಗ್ ಹಾಕಿದ್ರು ಅಂದರೆ, ರೇರ್ ವಿಡಿಯೋ ಆಫ್ ರಿಯಲ್ ಡಾನ್ಸ್ ಜಯರಾಜ್ ಆ್ಯಂಡ್ ಕೊತ್ವಾಲ್ ಎಕ್ಸೆಟ್ರಾ ಅಂತ ಹಾಕಿದ್ದಾರೆ. ಈಗ ಈ ವಿಡಿಯೋದಲ್ಲಿ ಇರೋದು ಪಕ್ಕಾ ಜಯರಾಜ್, 100ಕ್ಕೆ 100, ಅದ್ರ ಬಗ್ಗೆ ಡೌಟೇ ಇಲ್ಲ. ಆದರೆ ಮತ್ತೊಬ್ಬ ವ್ಯಕ್ತಿ, ಈ ಕೊತ್ವಾಲ್ ಟೈಪಲ್ಲಿ ಹೇರ್ ಸ್ಟೈಲ್ ಇರೋದು, ಆ ವ್ಯಕ್ತಿ ಕೊತ್ವಾಲ್ ರಾಮಚಂದ್ರನ. ನನಗೆ ಯಾಕೋ ಅದು ಡೌಟ್ ಆಗ್ತಾಯಿದೆ. ಕೊತ್ವಾಲ್ ಅಲ್ಲ, ಬಹುಶಃ ಆ ರೀತಿ ಸ್ವಲ್ಪ ಹೋಲಿಕೆ ಇರ್ಬೋದೇನೋ ಅಂತ. ಹೋಲಿಕೆನೂ ಕಮ್ಮಿನೇ. ನನಗೆ ಯಾಕೆ ಅದು ಕೊತ್ವಾಲ್ ಅಲ್ಲ ಅನ್ನಿಸ್ತಾ ಇದೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದೆ. ಆ ಭೂಗತ ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಕೆಲವು ಪುಟಗಳನ್ನ ನಾವು ಮೆಲುಕು ಹಾಕಿದ್ರೆ, ಕೊತ್ವಾಲ್ ಆ ಸಂದರ್ಭದಲ್ಲಿ ಅಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಫಸ್ಟ್ ಆಫ್ ಆಲ್, ಕೊತ್ವಾಲ್ ಪರ್ಸ್ನಾಲಿಟಿ ತುಂಬ ಜೋರಾಗಿತ್ತಂತೆ. ಕೊತ್ವಾಲ್ನ ಕಂಡಿರೋರು ಹಲವು ಜನ ನನಗೆ ಹೇಳಿದ್ದಾರೆ. ಭಾಳ ಒಂದು ದೈತ್ಯ ದೇಹಿ, ದೊಡ್ಡ ಒಂದು ಸಖತ್ ಪರ್ಸ್ನಾಲಿಟಿ, ಹೈಟು ಗೀಟು ಎಲ್ಲ ಅಂತ ಹೇಳಿದ್ದಾರೆ. ನೀವು ನಮ್ಮ ಕೊತ್ವಾಲ್ ಸೀರೀಸಲ್ಲಿ ನಿವೃತ್ತ ACP ಅಧಿಕಾರಿಗಳಾದ BK ಶಿವರಾಮ್ರವರು ಕೊತ್ವಾಲ್ ಬಗ್ಗೆ ಸ್ವಲ್ಪ ವಿವರಣೆ ನೀಡಿದ್ದಾರೆ. ಅವ್ರೇನು ವಿವರಣೆ ನೀಡ್ತಾರಪ್ಪ ಕೊತ್ವಾಲ್ ಪರ್ಸ್ನಾಲಿಟಿ ಬಗ್ಗೆ ಅಂತ ಒಮ್ಮೆ ನೋಡಿ. ಆಮೇಲೆ ಆ ಸೇನೆಯಲ್ಲಿದ್ದಂಥ ತಂದೆಯ ಶಿಸ್ತನ್ನು ಮೀರಿ ಬೆಳೆದಂಥ ವ್ಯಕ್ತಿತ್ವ ಕೊತ್ವಾಲ್ ರಾಮಚಂದ್ರನದು. ಅವರ ಅಣ್ಣ ರಿಸರ್ವ್ ಪೊಲೀಸಲ್ಲಿದ್ದಿದ್ದು. ಆಮೇಲೆ ಇವರೆಲ್ಲ ಮೂಲತಃ ಮರಾಠಿ ಜನಾಂಗದವರು ಇವರೆಲ್ಲ. ಕೊತ್ವಾಲ್ ರಾಮಚಂದ್ರನ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು ಅಂದರೆ, ಅವನ ದೇಹದಾಢ್ಯ ಭಾಳ ಅಸಾಧಾರಣವಾದದ್ದು. 6 ಅಡಿ ಎತ್ತರದ, ಗಡಸು ಕಂಠದ ಒಬ್ಬ ವ್ಯಕ್ತಿ ಅವನು ಆಗಿನ ಕಾಲದಲ್ಲೇ ಭೂಗತ ಲೋಕದಲ್ಲಿ ವಿಶಿಷ್ಟವಾಗಿ ಕುಖ್ಯಾತನಾಗಿ ಗುರುತಿಸ್ಕೊಂಡಂಥ ವ್ಯಕ್ತಿ. ಈಗ ಒಂದೇ ಪಾಯಿಂಟು, ಕೊತ್ವಾಲು ಜಯರಾಜು ಇದರ ಬದಲು ಜೊತೆ ಸೇರಿದ್ರ ಆ ವಿಚಾರ ತಗೊಳಕ್ಕೆ ಹೋದರೆ ನಾವು ವೆರಿ ಫಸ್ಟು ಅಂದರೆ ಆವಾಗ
70ರ ದಶಕದಲ್ಲಿ ಇನ್ನೂ ಜಯರಾಜ್ ಕೂಡ ಡಾನ್ ಆಗಿರಲಿಲ್ಲ, ಅಥವಾ ಕೊತ್ವಾಲ್ ರಾಮಚಂದ್ರ ಹೆಸರು ಬಂದಿರಲಿಲ್ಲ, ಬರೀ ರಾಮಚಂದ್ರ ಅಂತ ಇದ್ದಿದ್ದು. ಆ ಸಂದರ್ಭದಲ್ಲಿ ಸದಾಶಿವನಗರದಲ್ಲಿ ಗಂಧದ ಕೋಟೆ ಕೆರೆ ಅಂದರೆ ಅದೆಲ್ಲ ಕಾಡು. ಅವಾಗ ತೋಪು, ಹುಣಸೆ ಮರದ ತೋಪು, ಯಾವುದು ಒಟ್ಟು ತೋಪದು. ಆ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ 3 ಜನ ಇರ್ತಾರೆ. ಒಂದು ಜಯರಾಜು, ಕೊತ್ವಾಲು ಮತ್ತು ಜಗ ಅಂತ. ಈ 3 ಜನದ್ದು ಒಂದು ಪ್ರಕರಣ ನಡೆಯುತ್ತೆ. ಅಂದರೆ ಆ ಪ್ರಕರಣ ದಾಖಲಾಗೋದು ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಯಾಕೆಂದರೆ ಸದಾಶಿವನಗರದಲ್ಲಿ ಇನ್ನೂ ಠಾಣೆ ಇರಲಿಲ್ಲ, ಅವಾಗ ಪೊಲೀಸ್ ಠಾಣೆ ಸ್ಥಾಪನೆ ಆಗಿರಲಿಲ್ಲ. ಈ ಪ್ರಕರಣದಲ್ಲಿ ಇವರಿಬ್ಬರು ಒಟ್ಟಿಗೆ ಇರ್ತಾರೆ, ಯಾರು? ಕೊತ್ವಾಲು, ಜಯರಾಜು. ಈ ಒಂದು ಪ್ರಕರಣದ ಬಗ್ಗೆ ನಮ್ಮ ಶಿವರಾಮ್ ಸಾರು ಹೇಳ್ತಾರೆ, ಕೇಳಿ. ವಯಾಲಿ ಕಾವಲ್, ಅವಾಗ ಸದಾಶಿವನಗರ ಪೊಲೀಸ್ ಠಾಣೆ ಇರಲಿಲ್ಲ. ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ಭಾಷಂ ಸರ್ಕಲಲ್ಲಿ, ಅಂದರೆ ಈ ಮೇಕ್ರಿ ಸರ್ಕಲ್, ಈ ಕೆಂಪೇಗೌಡ ಗೋಪುರದ ಹತ್ರ ಎಲ್ಲೋ ಒಬ್ಬ ಸೇನಾಪಡೆಯ ಅಧಿಕಾರಿ, ವಾಯುಸೇನಾಪಡೆಯ ಅಧಿಕಾರಿ ತನ್ನ ಪ್ರಿಯತಮ ಜೊತೆ ಕಾರಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಇವನು, ಜಯರಾಜು ಮತ್ತು ಜಗ್ಗ ಅಂತೇಳಿ ಒಬ್ಬ ಜಗನ್ನಾಥ ರಾವ್ ಅಂತ ಪೊಲೀಸು ಒಬ್ಬ, ಅವನು ಪೊಲೀಸ್ ಜಗ್ಗ ಅಂತ ಹೇಳ್ತಾರೆ ಭೂಗತ ಲೋಕದಲ್ಲಿ. ಜಯರಾಜನ ರಾಬರಿ ಜಯರಾಜ್ ಅಂತ ಆ ಕೇಸಿಂದನೇ ಗುರ್ತಿಸೋಕ್ಕೆ ಶುರು ಮಾಡಿದ್ದು. ಅವನು ಭೂಗತ ಲೋಕದ ಮಹಾಪಾತಕಿ, ಅವನು ಜಯರಾಜ್, MP ಜಯರಾಜು, ಅವನು ಮತ್ತು ಈ ಕೊತ್ವಾಲ್ ರಾಮಚಂದ್ರ. ಈ 3 ಜನ ಅವ್ರನ್ನ ಅಡ್ಡಗಡ್ತಾರೆ, ಏನೋ ಅವ್ರ ಹತ್ರ ಬೆದರಿಸ್ಕೋತಾರೆ. ಆಗ ಅಧಿಕಾರಿ, ಮಿಲಿಟ್ರಿ ಅಧಿಕಾರಿ, ಅವನಿಗೆ ಧೈರ್ಯ ಇರ್ತದೆ, ಇಂಥವ್ರನ್ನೆಲ್ಲ ಎಷ್ಟು ಜನಕ್ಕೆ ನೋಡಿರಲ್ಲ, ಅವನು ಮೇಲೆ ಬೀಳ್ತಾನೆ. ಇವರೆಲ್ಲ ಹಲ್ಲೆ ಮಾಡಿ ಅವನ ಮೇಲೆ ಒಂದು ವಸ್ತುಗಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ ರಾಬರಿ ಕೇಸು ವಯಾಲಿ ಕಾವಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಆ ವಯಾಲಿ ಕಾವಲ್ ಪೊಲೀಸ್ ಸ್ಟೇಷನಲ್ಲಿ ದಾಖಲಾದ ಅದರಲ್ಲಿ ಅಪರಾಧಿಗಳು ಜಯರಾಜು, ಆಮೇಲೆ ಅವನಿಗೆ MP ಜಯರಾಜ್ ಅಂತ ಅವನು ಕುರುಬರು ಗಾಣಿಗರಪೇಟೆ ಜಯರಾಜ್, ಅವನು ಮೂಲತಃ. ಅಲ್ಲಿಂದ ಅವನು ಇವ್ರ ಜೊತೆಯೆಲ್ಲ ಸೇರಿಕೊಂಡು ಅವನು ರಾಬರಿ ಜಯರಾಜ್ ಅಂತ ಹೆಸರು ಬರೋ ಕಾರಣವೇ ಆ ಪ್ರಕರಣ. ಈ ಪ್ರಕರಣ ಆದ ನಂತರ ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಲ್ಲಿ ವಿಡಿಯೋದಲ್ಲಿ ನೋಡಿದ್ದೀರಲ್ಲ, ಬೇಕಾದ್ರೆ ಮತ್ತೊಮ್ಮೆ ನೋಡಿ. ಸೂಕ್ಷ್ಮ ಗಮನಿಸಿ ನೋಡಿ ವಿಡಿಯೋದಲ್ಲಿ. ಜಯರಾಜ್ದು ಬಾಲ್ಡ್ ಪಾತ್ ಇದೆ, ಅಂದರೆ ಅಷ್ಟೊತ್ತಿಗಾಗಲೇ ಆ ವಿಡಿಯೋದಲ್ಲಿ ಆ ಸಂದರ್ಭದಲ್ಲಿ ಅವ್ರಿಗೆ ಬಾಲ್ಡು. ಆ ಸಂದರ್ಭದಲ್ಲಿ ಕೊತ್ವಾಲು ಎದುರಾಗೋಕೆ ಸಾಧ್ಯನೇ ಇಲ್ಲ. ಓಕೆ, ಹೇಳ್ತೀನಿ. ಘಟನೆ ಕೇಳಿದ್ರಲ್ಲ ಈಗ ವಯಾಲಿ ಕಾವಲ್ ಠಾಣೆದು. ಈ ಘಟನೆ ಆದಮೇಲೆ, ಈ ಕೇಸ್ ರಿಜಿಸ್ಟರ್ ಆದಮೇಲೆ ಮುಂದೆ ಹಾಗೆ ಕೊತ್ವಾಲ್ ಮೇಲೆ ಹಲವಾರು ಕೇಸ್ಗಳು ಬರ್ತಾನೆ ಇರುತ್ತೆ. ಮಲ್ಲೇಶ್ವರಂದು ಗಲಾಟೆ ಎಲ್ಲ ನಡೆದಿರುತ್ತೆ ಅನಿಸುತ್ತೆ. ಆ ಕಡೆಗೆ ಇಲ್ಲಿ ಹೆವಿ ಟಾರ್ಚರ್ ಇಲ್ಲಿ ಆಗಲ್ಲ ಅಂತಿರೋಕ್ಕೆ ಅಂತೇಳಿ ಮೋಸ್ಟ್ ಎಲ್ಲ ಕಡೆ ಸ್ಟೇಷನ್, ಸುಮಾರು ಸ್ಟೇಷನ್ಗಳಲ್ಲಿ ವಾಂಟೆಡ್ ಆದಾಗ ಕೊತ್ವಾಲು ಇದಕ್ಕೆ ಹೋಗ್ತಾನೆ, ಶಿವಮೊಗ್ಗ ಹೋಗಿ ಸೈಲೆಂಟ್. ಬೆಂಗಳೂರು ಕಡೆ ತಲೆ ಹಾಕಲ್ಲ, ಕಮ್ಯುನಿಕೇಷನ್ ಇರುತ್ತೇನೋ, ಬೆಂಗಳೂರು ಕಡೆ ಬಂದಿರಲ್ಲ. ಈ ಟೈಮಲ್ಲಿ ಏನಾಗುತ್ತೆ, ಜಯರಾಜು ಅಂದರೆ ಒನ್ ವೇ ಆರಾಮ್ಸೆ ಓಡಾಡ್ಕೊಂಡಿರ್ತಾನೆ. ಈ ಸಂದರ್ಭದಲ್ಲಿ ಜಯರಾಜು ಬೆಂಗಳೂರು ಭೂಗತ ಜಗತ್ತಲ್ಲಿ ಒಂದು ಅವನದೇ ಆದ ಒಂದು ಗಜಪಯಣ ನಡೆಯುತ್ತೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲದ ದಿನಗಳು. ಅದರ ಜೊತೆಗೆ ರಾಜಕೀಯದ ಬೆಂಬಲ ಸಿಗುತ್ತೆ. ಮಹಾರಾಜನಂತೆ, ಭೂಗತ ಜಗತ್ತಿನ ಮಹಾರಾಜನಂತೆ ಮೆರಿತಾ ಇರ್ತಾನೆ. ಯಾರು? ಜಯರಾಜು ಮೆರಿತಾನೆ. ಅಂದರೆ ದಂಧೆಗಳು, ಇದು ಸರ್ಕಾರದ್ದೇ ಸಪೋರ್ಟು, ದೇವರಾಜ ಅರಸ್ ಅವ್ರ ಸಪೋರ್ಟು, ಅವ್ರ ಅಳಿಯನ ಸಪೋರ್ಟು. ಒಂದು ರೀತಿ ಜಯರಾಜ ಭೂಗತ ರಹದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ತನಕ? ಜನವರಿ 25, 1977 ತನಕ ಅಷ್ಟೇ. ಯಾಕೆ ಅಂದರೆ ಆ ಸಮಯದಲ್ಲಿ ತಿಗಳರಪೇಟೆ ಗೋಪಿ ಮೇಲೆ ಕೋರ್ಟ್ ಹತ್ರ ಹಲ್ಲೆ ಆಗುತ್ತೆ. ಈ ಒಂದು ಕೇಸ್ನಲ್ಲಿ ಜಯರಾಜು ಜೈಲು ಸೇರ್ತಾನೆ. ಜಯರಾಜು ಜೈಲು ಸೇರಿದ ಮೇಲೆ ಆ ಕೇಸು ಶಿಕ್ಷೆ ಅವಧಿ ಕಮ್ಮಿ ಮಾಡಬೇಕು ಅಂತ ಅಪೀಲ್ ಹೋದಾಗ ಇನ್ನೂ ಹೆಚ್ಚಿಗೆ ಆಗಿಬಿಡುತ್ತೆ. ಒಟ್ಟು 10 ವರ್ಷ ಹೆಚ್ಚು ಕಮ್ಮಿ ಜೈಲು ಸಜಾ ಆಗ್ಬಿಡುತ್ತೆ ಕೇಸು.
ಗಮನಿಸ್ಕೊತಾ ಬನ್ನಿ. ಕೊತ್ವಾಲ್ ಶಿವಮೊಗ್ಗದಲ್ಲಿದ್ದಾಗ ಇಲ್ಲಿ ಜಯರಾಜ್ ಮೆರೀತಿದ್ದ. ಈಗ ಜಯರಾಜ್ ಜೈಲು ಸೇರಿದ್ದಾನೆ. ಅಲ್ಲಿ ಕೊತ್ವಾಲ್ಗೆ ಟಾರ್ಚರ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ಶಿವಮೊಗ್ಗದಲ್ಲಿ ಶಿವರಾಮನ್ ಅವರು, ನಾನು 1 ಸಲ 2 ಸಲ ಫೋನಲ್ಲಿ ಮಾತಾಡಿದ್ದೆ, ಆಗಲಿಲ್ಲ ಭೇಟಿಯಾಗಿ, ಅವರಿಲ್ಲ ದುರಂಥದ್ದು. ಅಲ್ಲಿ ಶಿವರಾಮನ್ ಅವರು ಕೊತ್ವಾಲ್ನ ಅಟ್ಟಾಡ್ಸಿರ್ತಾರೆ. ಅಂದರೆ ಕೊತ್ವಾಲ್ನ ವಿರುದ್ಧ ನಿಂತಿರ್ತಾರೆ. ಕೊತ್ವಾಲ್ ಅವಾಗ ಫೇಸ್ ಮಾಡೋಕ್ಕಾಗಲ್ಲ. ಜೊತೆಗೆ ಅಲ್ಲೂ ಕೇಸ್ಗಳು ಆಗಿ ಒಟ್ಟು ಶಿವಮೊಗ್ಗದಿಂದ ಆಚೆಗೆ ಬರೋ ಸನ್ನಿವೇಶ ಇರುತ್ತೆ. ಯಾರಿಗೆ? ಜಯರಾಜ್ಗೆ, ಕೊತ್ವಾಲ್ಗೆ ಶಿವಮೊಗ್ಗದಿಂದ ಬರೋ ಸನ್ನಿವೇಶ ಇರುತ್ತೆ. ಇಲ್ಲೇನಾಗುತ್ತೆ, ಜಯರಾಜ್ ಕಡೆ ಜೈಲಿಗೆ ಹೋದ ತಕ್ಷಣ ಇಲ್ಲಿ ಕಾಂಗ್ರೆಸ್ಸಲ್ಲಿ ಇಂದಿರಾ ಬ್ರಿಗೇಡು ಒಂಥರ ಸ್ತಬ್ಧವಾಗ್ಬಿಡುತ್ತೆ. ಅವತ್ತಿನ ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಒಂದು ಫೈಟಿಂಗ್ ಫೋರ್ಸ್ ಇರಬೇಕು. ಪವರ್ ಪೊಲಿಟಿಕ್ಸ್ ಪ್ಲಸ್ ಫೈಟಿಂಗ್ ಫೋರ್ಸ್. ಅಟ್ಲೀಸ್ಟ್ ಆ ರಾಜಕೀಯ ಪಕ್ಷದವರು ಅವ್ರ ವಿರೋಧಿಗಳಿಗೆ ಭೀತಿಲಿಡೋಕ್ಕಾದರೂ ಒಂದು ರೌಡಿ ಇಮೇಜ್ ಇರೋರು ಬೇಕಾಗ್ತಾರೆ. ಅವಾಗೇನಾಗುತ್ತೆ, ಗುಂಡೂರಾವು, FM ಖಾನು ಇವರೆಲ್ಲ ಆ್ಯಕ್ಟಿವ್ ಆಗಿರೋಂಥ ಟೈಮು. ಆವಾಗ ಕೊತ್ವಾಲ್ ಕಾಂಗ್ರೆಸ್ ಕದ ತಟ್ತಾನೆ, ಅಥವಾ ಕೊತ್ವಾಲ್ ಕರೆಸ್ತಾರೆ. ಕೊತ್ವಾಲ್ಗೆ ಎಂಥ ಅವಕಾಶ ಅಂದರೆ, ಆ ಕಡೆ ಅಲ್ಲಿ ಸಾಕಾಗಿತ್ತು, ಶಿವಮೊಗ್ಗದಲ್ಲಿ ಬೆಂಗಳೂರಿಗೆ ಬರಬೇಕಾಗಿತ್ತು, ಬೆಂಗಳೂರಲ್ಲಿ ಸಪೋರ್ಟ್ ನೆಲೆನೂ ಬೇಕಾಗಿತ್ತು. ಸೇಮ್ ಟೈಮ್ ಮಾಡಿಸ್ದಂಗೆ ಚಿಕ್ಕಮಂಗ್ಳೂರು ಎಲೆಕ್ಷನ್ ಬಂದಿರುತ್ತೆ ಅದೇ ಟೈಮ್ಗೆ. ಸೊ ಇಲ್ಲಿ ಕಾಂಗ್ರೆಸ್ ಅವ್ರಿಗೂ ಬೇಕಾಗಿತ್ತು ಒಬ್ಬ, ಕೊತ್ವಾಲ್ ಅದೇ ಟೈಮ್ ಬಂದಿದ್ದ, ಎಲೆಕ್ಷನ್ ಬೇರೆ. ಇನ್ನು ಕೊತ್ವಾಲ್ಗೆ ಹಬ್ಬ ಎಲ್ಲದು ಸುಸೂತ್ರವಾಗಿ ಅವನ ಚಟುವಟಿಕೆ, ಅವನ ಇದು ನಡ್ಕೊಂಡು ಹೋಗ್ತಾ ಇರ್ತದೆ. ಆಯ್ತಾ? ಜಯರಾಜ್ ಬೆಂಗಳೂರಲ್ಲಿ ಮೆರಿಬೇಕಾದ್ರೆ ಕೊತ್ವಾಲ್ ಶಿವಮೊಗ್ಗ. ಈಗ ಶಿವಮೊಗ್ಗದಿಂದ ಕೊತ್ವಾಲ್ ಬಂದಿದ್ದಾರೆ, ಜಯರಾಜು ಜೈಲು. ಎಲ್ಲಿ ಇವರು ಸಮಾಗಮ ಭೇಟಿ ಆಗ್ತಾರೆ? ಹಾಗೇ ಅಲ್ಲ ಅಂತಲ್ಲ, ಆಗಿರ್ತಾರೆ. ಕೊತ್ವಾಲ್ ಜಯರಾಜ್ ಇಬ್ಬರು ಬೆಂಗಳೂರಲ್ಲಿ ಇರೋವಂಥ ಸನ್ನಿವೇಶಗಳು ಇರುತ್ತೆ, ಕಮ್ಮಿ ಅವಧಿ, ಭಾಳ ಕಮ್ಮಿ ಅವಧಿ. ಹಾಗಾಗಿ ಒಂಥರ ಕೊತ್ವಾಲ್ ಮಲಗಿದ್ದ ಮೃಗ ಮೇಲೆದ್ದಂಗೆ ಶಿವಮೊಗ್ಗದಿಂದ ದಾಪುಗಾಲ ಹಾಕ್ಕೊಂಡು ಬೆಂಗಳೂರಿಗೆ ಬಂದು ಮತ್ತೆ ಭೂಗತ ಸಿಂಹಾಸನದ ಮೇಲೆ ಕೂತ್ಕೊಂಡು ಅಲ್ಲಿ ಶುರುವಾಗುತ್ತೆ ಕೊತ್ವಾಲ್ ಕಾಲ. ನೋಡಿ, ನೀವೇ ಗಮನಿಸಿ ನೋಡಿ. ಜಯರಾಜ್ ಆರಂಭಿಕ ದಿನಗಳಲ್ಲಿ ಕೂದಲು ಸಾಕಷ್ಟು ಅಲ್ಲದೆ ಇದ್ರು, ಸುಮಾರಾಗಾದರೂ ಇತ್ತು. ಆ ನಂತರ ಬಾಲ್ಟ್ ಪಾತ್ ಶುರುವಾಗಿದ್ದು. ಅಂದರೆ ಜಯರಾಜ್ ಮತ್ತು ಕೊತ್ವಾಲ್ ಜೊತೆಗಿದ್ದಾಗ ಅಷ್ಟು ಹಳೆಯ ಫೋಟೋ ಎಲ್ಲೂ ಇಲ್ಲ. ಆ ಹಳೆಯ ಫೋಟೋ ಇದ್ದರೂ ಸಹ ಅದರಲ್ಲಿ ಜಯರಾಜ್ಗೆ ಕೂದಲು ಇರ್ತಾ ಇತ್ತು. ಸೊ ಈ ವಿಡಿಯೋದಲ್ಲಿ ಕೂದಲಿಲ್ಲ ಅಂದಮೇಲೆ ಅಷ್ಟೊತ್ತಿಗಾಗಲೇ, ಅಂದರೆ ಈ ವಿಡಿಯೋ ಪ್ರಸಂಗದ ಸಂದರ್ಭದಲ್ಲಿ ಕೊತ್ವಾಲ್ ಕೊಲೆ ಆಗಿರಬೇಕು, ಅಥವಾ ಕೊತ್ವಾಲ್ ಇನ್ ಕೇಸ್ ಇದ್ದಿದ್ರೂ ಸಹ ಕೊತ್ವಾಲ್ ಜಯರಾಜ್ ಇಬ್ಬರೂ ಆ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುವಷ್ಟು ಆಕ್ರೋಶ ಅವರಲ್ಲಿ ಉಕ್ಕುತ್ತಾಯಿತು. ಸಮಯಕ್ಕಾಗಿ ಕಾಯ್ತಾಯಿದ್ರು. ಜಯರಾಜ್ ಬೇಕಾದ್ರೆ ಸಿಗ್ಬೋದು, ಆದರೆ ಕೊತ್ವಾಲ್ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ಯಾಕಂದರೆ ಕೊತ್ವಾಲ್ನ ನಡೆ ನಿಗೂಢ. ಒಂದು ಮೃಗ ಸಹಜ ಎಚ್ಚರಿಕೆಯ ಭಾವ ಅವನಲ್ಲಿ ಸದಾ ಜಾಗೃತವಾಗಿರ್ತಿತ್ತು. ಒಂದು ಮೃಗ ಒಂದು ಹೆಜ್ಜೆ ಇಟ್ಟು ಅತ್ತಿತ್ತ ನೋಡಿ ಮತ್ತೊಂದು ಹೆಜ್ಜೆ ಇಡುತ್ತಲ್ಲ, ಅದೇ ರೀತಿ ಕೊತ್ವಾಲ್ ಮನೋಭಾವ ಇತ್ತು. ಹಾಗಿರುವಾಗ ಆ ಸಂದರ್ಭದಲ್ಲಿ ಕೊತ್ವಾಲ್ ಜಯರಾಜ್ ಎದುರ ಬದುರ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಇನ್ ಕೇಸ್ ಆಗಿದ್ರು ಇಬ್ಬರಲ್ಲೊಬ್ಬರು ಖಂಡಿತ ದೊಡ್ಡ ಮಾರಣ ಹೋಮನೇ ಆಗಿರೋದು. ಸೊ ಈ ವಿಡಿಯೋದಲ್ಲಿ ಜಯರಾಜ್ ಇರೋದು ಖಚಿತ. ಬಟ್ ಕೊತ್ವಾಲ್ ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.